ಅವರ ಇದ್ರ ಹತ್ರ ಇರ್ತಕ್ಕಂಥದ್ದು ಪ್ರಭಾವಳಿ ಅನ್ನೋದು ಗೊತ್ತು, ಆದ್ರೆ ಅದು ಏನು ಅಂತ ವಿಚಾರ. ಯಾವುದೇ ದೇವರ ಫೋಟೋ ನೋಡಿದ್ರೆ ಅದರ ದೇಹದ ಸುತ್ತ ಒಂದು ಬೆಳಕು ಕಾಣುತ್ತೆ. ಯೋಗಿಗಳು ಅವರ ದೇಹದ ಸುತ್ತ ಒಂದು ಬೆಳಕು ಕಾಣುತ್ತೆ. ಇರುವೆ, ಕತ್ತೆ, ಕುದುರೆ, ಮರ, ಗಿಡ ಪ್ರತಿಯೊಂದಕ್ಕೂ ಪ್ರಭಾವಳಿ ಇದೆ. ಯಾವುದಕ್ಕೆ ಜೀವ ಇದೆ ಅದಕ್ಕೆಲ್ಲ ಪ್ರಭಾವಳಿ ಇದೆ. ಪ್ರಭಾವಳಿಗೂ ಜೀವಕ್ಕೂ ಸಂಬಂಧ. ಆತ್ಮಶಕ್ತಿಯನ್ನ ಪ್ರಭಾವಳಿ ಅಂತ ಕರಿತೀವಿ ಕನ್ನಡದಲ್ಲಿ. ಆತ್ಮ ಒಳಗಿದೆ, ಆತ್ಮನ ನೋಡಕ್ ಸಾಧ್ಯವಿಲ್ಲ, ಆದರೆ ಆತ್ಮಶಕ್ತಿ ನಮ್ಮ ಹೊರಗಡೆ ಪ್ರಜ್ವಲಿಸ್ತಾ ಇದೆ, ಎಲ್ಲ ಜಾಗದಲ್ಲೂ ಇದೆ. ನಾವು ಹೆಂಗಿದ್ದೀವಿ ಹಂಗೆ ನಮ್ಮ ಸುತ್ತ ಇದೆ. ಕೊರೋನಾ ಬಂದಾಗ ಫಸ್ಟ್ ಫೈಟ್ ಮಾಡೋದು ಈ ಪ್ರಭಾವಳಿ. ಪ್ರಭಾವಳಿ ಶಕ್ತಿಯುತವಾಗಿದ್ದರೆ ಒಳಗೆ ನುಗ್ಗಿದ್ದ ರೋಗವನ್ನು ಓಡಿಸ್ಬಿಡುತ್ತೆ ಪ್ರಭಾವಳಿ, ಅಥವಾ ಒಳಗೆ ನುಗ್ಗಕ್ಕೆ ಬಿಡಲ್ಲ. ಅದು ರೋಗ ಅಂತಲ್ಲ, ಯಾವುದೇ ಸೂಚನೆಗಳು ನೆಗೆಟಿವ್ ಪಾಸಿಟಿವ್ ಎನರ್ಜಿ ನಮ್ಮನ್ನು ಸುತ್ತ ಇದೆ. ಈ ನೆಗೆಟಿವ್ ಪಾಸಿಟಿವ್ ಎನರ್ಜಿ ಬೇಕು ಅನ್ನೋದನ್ನು ತಗೋಬೇಕು, ಬೇಡದೇದನ್ನು ಸೇರಿಸಬಾರ್ದು. ಆ ಕೆಲಸವನ್ನು ಪ್ರಭಾವಳಿ ಮಾಡುತ್ತೆ. ಇದು ಒಂದು ಕವಚ. ಯಾರು ಆಧ್ಯಾತ್ಮ ಸಾಧನೆಗಳು ಮಾಡ್ತಾರೆ ಅವರಿಗೆ ದಪ್ಪವಾಗಿ ಅಗಲವಾಗಿ ನಮ್ಮ ದೇಹದ ಸುತ್ತ ಫುಲ್ಲು ಮುಚ್ಕೊಂಡಿರುತ್ತೆ. ಲೌಕಿಕ ಜೀವನದಲ್ಲಿರೋರಿಗೆ 2 ಇಂಚು 3 ಇಂಚು ಅದರ ಮೇಲೆ ಹೋಗಲ್ಲ. ಈ ಪ್ರಭಾವಳಿ ಒಂದು ಶಕ್ತಿ, ಕರೆಂಟು. ಹಾಗೆ ನಿಮ್ಮ ಮೆದುಳಲ್ಲಿ ಕೂಡ ಕರೆಂಟು ಪ್ರೊಡಕ್ಷನ್ ಆಗತ್ತೆ.